ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಇಂಟೆನ್ಷನ್ ಏನು ಕೆಮಿಸ್ಟ್ರಿ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಲ್ಲೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈಗ NEP ಬಂದಿದೆ. ನೀವೇನಾದರೂ ಕೆಮಿಸ್ಟ್ರಿನ ಮೇಜರ್ DSc 1 ಅಂತ ತೊಗೊಂಡಿದ್ರೆ ಸೆಕೆಂಡ್ SEM-BCU ಸಿಲೆಬಸ್ ಪ್ರಕಾರ 4 ಯೂನಿಟ್ ಇದೆ. ಅದರಲ್ಲಿ 2 ಯೂನಿಟ್ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ಇದೆ, 1 ಯೂನಿಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, 1 ಯೂನಿಟು ಅನಾಲಿಟಿಕಲ್ ಕೆಮಿಸ್ಟ್ರಿ ಯೂನಿಟ್ ಇದೆ. So this is the last video that I am going to upload in organic chemistry. Organic chemistry ನಲ್ಲಿ 3 ಟಾಪಿಕ್ ಇದೆ. ನಿಮಗೆ 3 ಟಾಪಿಕ್ ಮೇಲೆ ಎಷ್ಟು ನಿಮಗೆ 14 ಅವರ್ ಪೋರ್ಷನ್ಸ್ ಏನಿದೆಯಲ್ಲ ಅಷ್ಟು ಕಂಪ್ಲೀಟ್ಲಿ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಇದು ಲಾಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಓಕೆ, ಅಥವಾ ನಾನು ಇದಾದಮೇಲೆ ನಿಮಗೆ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಯಾವುದಿದೆಯಲ್ಲ ಒಂದು ಕ್ವಶನ್ ಬ್ಯಾಂಕ್ ಪರ್ಟೈನ್ ಟು ದಿಸ್ ಮಾಡ್ಬೋದು. ಇಲ್ಲ ಅಂತಂದರೆ ಫಸ್ಟ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಮುಗಿಸ್ಬಿಡ್ತೀನಿ. ಅದಾದಮೇಲೆ ಟೈಮ್ ಇತ್ತು ಅಂತಂದರೆ ದೆನ್ ಐ ಗೋ ಬ್ಯಾಕ್ ಟು ದಿ ಕ್ವಶನ್ ಬ್ಯಾಂಕ್ಗೆ ಅಥವಾ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋದಕ್ಕೆ. ಲಾಸ್ಟ್ ಇಯರು ನಾನು ಯೂನಿಟ್ 1ಅಲ್ಲೂ ಫಸ್ಟ್ ಸೆಮಲ್ಲೂ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿದೆ, ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಷನು. ಇಲ್ಲೂ ಚಾಪ್ಟರ್ ವೈಸ್ ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಷನ್ ನಾವು ಮಾಡ್ಬೋದು, ತೊಂದರೆ ಇಲ್ಲ. ಸೊ ಇದು ನನಗೆ ಮಾಡ್ತಾ ಇರೋವಂಥದ್ದು ಲಾಸ್ಟ್ ವಿಡಿಯೋ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೆಕ್ಸ್ಟ್ ಇದಾದಮೇಲೆ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅನ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಏನಿದೆಯಾ ಆ ಯೂನಿಟ್ಸ್ನ ನಾನು ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಆರೋಮ್ಯಾಟಿಕ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅದರಲ್ಲಿ ಆಲ್ರೆಡಿ ನಾನು 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೆಬಿಲಿಟಿ ಆಫ್ ದಿ ಇಂಟರ್ಮೀಡಿಯೇಟ್ ಬೆನ್ಝೈನ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ ಆರೋಮ್ಯಾಟಿಕ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ಸ್ ಪ್ಲೇಸ್ on a benzene ring or an aromatic ring, because you know that it's going to have a delocalized pi electron, but under drastic condition. If there is an electron withdrawing group which makes your aromatic ring less nucleophilic, antadr mere nucleophilic substitution reaction ಆಗುತ್ತೆ. ಆ್ಯಕ್ಚುಲಿ 3 ಟೈಪ್ಸ್ ಆಫ್ ಮೆಕ್ಯಾನಿಸಮ್ ಇದೆ. ಒಂದು ಬೆನ್ಝೈನ್ ಪ್ರಕಾರ ಆಗ್ಬೋದು, ಒಂದು SN1 ಪ್ರಕಾರ ಆಗ್ಬೋದು, ಇಲ್ಲ ಅಂತಂದರೆ SNAR ಮೆಕ್ಯಾನಿಸಮ್ ಪ್ರಕಾರ ಆಗ್ಬೋದು. ಸೊ ಆ 3 ಮೆಕ್ಯಾನಿಸಮ್ಸು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವತ್ತು ನಾನೇನು ಹೇಳ್ತಾ ಇದ್ದೀನಿ, ಒನ್ ಆಫ್ ದಿ ಮೆಥಡ್ ಅದರಲ್ಲಿ ಏನಿದೆ ಬೆನ್ಝೈನ್ ಅಂತ ಒಂದು ಬರುತ್ತೆ, ಇಂಟರ್ಮೀಡಿಯೇಟ್ ಬರುತ್ತೆ ಬೆನ್ಝೈನ್ ಮೆಕ್ಯಾನಿಸಮ್ ಮಾಡಿದಾಗ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ವೆದರ್ ಇಟ್ ಇಸ್ ಸ್ಟೇಬಲ್ ಆರ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಹಕ್ಕಲ್ಸ್ ರೂಲ್. ನೀವು ಆಲ್ರೆಡಿ ಹಕ್ಕಲ್ಸ್ ರೂಲ್ನ ಓದಿದ್ದೀರಾ. ಇನ್ ವಿಚ್ ಹಕ್ಕಲ್ ರೂಲ್ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನಾನು ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂತಂದರೆ ಇಟ್ ಶುಡ್ ಫಾಲೋ ಸಮ್ ಆಫ್ ದಿ ರೂಲ್ಸ್. ಪ್ಲೇನಾರ್ ಇರಬೇಕು, ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ 4n+2 ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಆವಾಗ ನಿಮ್ಮ ಮಾಲಿಕ್ಯೂಲ್ನ ಆರೋಮ್ಯಾಟಿಕ್ ಅಂತ ಹೇಳ್ತೀನಿ. ಸೊ ಈ ಬೆನ್ಝೈನ್ ಏನಿದೆಯಲ್ಲ ಅದು ಆರೋಮ್ಯಾಟಿಕ್ ಆದರೆ ಸ್ಟೇಬಲ್ ಅಂತ ಹೇಳ್ತೀವಿ ನಾವು. ಆರೋಮ್ಯಾಟಿಕ ಮತ್ತು ಸ್ಟೆಬಿಲಿಟಿ ಹೇಗಿದೆ ಅದನ್ನು ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಈ ಬೆನ್ಝೈನ್ ಅಂತ ಏನು ಹೇಳ್ತೀವಲ್ಲ ಅದು 2 ಹೈಡ್ರೋಜನ್ನು ಕಡಿಮೆ ಇರುತ್ತೆ ದ್ಯಾನ್ ದಟ್ ಆಫ್ ದಿ ಬೆನ್ಝೀನ್. ಹಂಗಾಗಿ ಅದನ್ನು ನಾವು ಡಿಹೈಡ್ರೋಬೆನ್ಝೀನ್ ಅಂತ ಕರೀತಾರೆ. ನಾವು ಕೆಮಿಸ್ಟ್ರಿನಲ್ಲಿ ಯಾವುದಾದ್ರು ರಿಮೂವ್ ರಿಮೂವ್ ಆಗಿದ್ದರೆ DE ಅಂತ ವರ್ಡ್ ಯೂಸ್ ಮಾಡ್ತೀವಿ. ಇಲ್ಲಿ ಏನಾಗಿದೆ, ಹೈಡ್ರೋ ರಿಮೂವ್ ಆಗಿದೆ. ಎಷ್ಟು ಹೈಡ್ರೋಜನ್ ರಿಮೂವ್ ಆಗಿದೆ? 2 ಹೈಡ್ರೋಜನ್ ರಿಮೂವ್ ಆಗಿದೆ. ದೇರ್ಫೋರ್ ದಿಸ್ ಈಸ್ ಕಾಲ್ಡ್ ಆಸ್ ಡಿಹೈಡ್ರೋಬೆನ್ಝೀನ್ ಅಥವಾ ಇದಕ್ಕೆ ಅರೈನ್ ಅಂತ ಕರೀತಾರೆ. ಶಾರ್ಟ್ ಲಿವ್ಡ್ ಇಂಟರ್ಮೀಡಿಯೇಟ್ ಬೇರಿಂಗ್ ಎ ಕಾರ್ಬನ್ ಟ್ರಿಪಲ್ ಬಾಂಡ್, ಅದಕ್ಕೆ ನಾನೇನಂತ ಕರಿತೀನಿ, ಬೆನ್ಝೈನ್ ಅಂತ ಕರಿತೀನಿ. ಈ ಬೆನ್ಝೈನ್ ನಾನು ಆಲ್ರೆಡಿ ಮೆಕ್ಯಾನಿಸಮ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಬೆನ್ಝೈನ್ ಇಸ್ ಫಾರ್ಮ್ಡ್ ಫ್ರಮ್ ದಿ ಬೆನ್ಝೀನ್ via free radical elimination reaction in which the pi bond between the 2 carbon atoms formed by the sp2 hybridized orbital. ಸೊ ಈ ಬೆನ್ಝೈನ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ, ನಾನು ಒಂದು ಆರೋಮ್ಯಾಟಿಕ್ ರಿಂಗ್ನ ತೊಗೊಂಡಿದ್ದೀನಿ. ಅದರಲ್ಲಿ ಯಾವುದೋ ಒಂದು ಗ್ರೂಪ್ನ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಕನ್ವರ್ಷನ್ ಆಫ್ ಕ್ಲೋರೋಬೆನ್ಝೀನ್ ಟು ಅನಿಲೀನ್ ಇದೆ ಅಂತ ಇಟ್ಕೊಳ್ಳೋಣ. ಆ ಕ್ಲೋರೋಬೆನ್ಝೀನ್ ಪಕ್ಕದಲ್ಲಿರೋದು ಆಲ್ಫಾ ಹೈಡ್ರೋಜನ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಆಲ್ಫಾ ಹೈಡ್ರೋಜನ್ ರಿಮೂವ್ ಆದಾಗ ನಿಮಗೆ ಕಾರ್ಬನಿಯಾನ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಏನಾಗುತ್ತೆ, ಆ ಕಾರ್ಬನಿಯಾನು ಏನಾಗುತ್ತೆ ಥ್ರೂ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. ಎಲಿಮಿನೇಟ್ ಆದಾಗ ನಿಮಗೆ ಒಂದು ಬಾಂಡ್ ಕಡಿಮೆ ಆಗುತ್ತೆ. ಅಲ್ಲಿ ನೀವೇನು ಮಾಡ್ತೀರಾ, ಟ್ರಿಪಲ್ ಬಾಂಡ್ ಬರೀತೀರಾ. ಇದಕ್ಕೆ ನಾವೇನಂತ ಕರಿತೀವಿ, ಬೆನ್ಝೈನ್ ಅಂತ ಕರಿತೀವಿ. ಇಟ್ಸ್ ಅನ್ ಇಂಟರ್ಮೀಡಿಯೇಟ್. ಆಲ್ ದಿ ಇಂಟರ್ಮೀಡಿಯೇಟ್ಸ್ ಆರ್ ಶಾರ್ಟ್ ಲಿವ್ಡ್ ಆ್ಯಂಡ್ ದೇ ಆರ್ ಹೈಲಿ unstable. Immediately they get converted to one form to another form. This is the only case in which the pi bond is formed by the hybridized orbital. sp2 hybridized orbital ಮಧ್ಯದಲ್ಲಿ ಏನಾಗ್ತಾ ಇದೆ, ನಿಮಗೆ ಪೈ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸಿಗ್ಮಾ ಬಾಂಡು ಮತ್ತು ಪೈ ಬಾಂಡ್ ಹೇಗಾಗುತ್ತೆ ಅಂತ. ಸಿಗ್ಮಾ ಬಾಂಡ್ ಅಂದರೆ ಹೆಡ್ ಆನ್ ಕೊಲ್ಯೂಷನ್ ಆದಾಗ
ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಆದಾಗ ಆಗುತ್ತೆ. ಅದೇ ಥರ ಪೈ ಬಾಂಡ್ನ ತೊಗೊಂಡ್ರೆ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆದಾಗ ನಿಮ್ಗೆ ಆಗುತ್ತೆ. ಪೈ ಬಾಂಡು ವೀಕ್ ಆಗಿರುತ್ತೆ. ಪೈ ಬಾಂಡ್ ಯಾವಾಗೂ ಪಿ ಮಧ್ಯೆ ಆಗುತ್ತೆ, ಪಿ ಆರ್ಬಿಟಲ್ ಮಧ್ಯೆ ಆಗುತ್ತೆ. ದಿಸ್ ಇಸ್ ದ ಓನ್ಲಿ ಕೇಸ್ ಇನ್ ವಿಚ್ sp2 and sp2 hybridized orbital they are forming a pi bond ಅಂತೇಳಿ. ಇಲ್ಲೇನಾಗ್ತಿದೆ, ಆಲ್ ದಿ ಕಾರ್ಬನ್ ಆಟಮ್ಸ್ ಇನ್ ಬೆನ್ಝೈನ್, even though it is a benzyne, all of them are sp2 hybridized, even though it going to contain a triple bond. ಎಲ್ಲನೂ ಏನಾಗಿದೆ, sp2 hybridized ಇದೆ. The new bond of the benzyne is formed by the sideways overlapping of sp2 hybrid orbitals of the two adjacent carbon atoms. Since the sideways overlapping is not effective, new bond is weak, hence a benzyne is highly strained and reactive molecule. Stability ಹೇಳಿದ್ರೆ ಏನಾಗ್ತಾ ಇದೆ, ನನಗೆ ಟ್ರಿಪಲ್ ಬಾಂಡ್ ಬಂದಿದೆ. ಟ್ರಿಪಲ್ ಬಾಂಡ್ ಇದ್ದಾಗ ಹೈಲಿ ಡೆನ್ಸ್ಡ್ ಇರುತ್ತೆ. ಹೈಲಿ ಡೆನ್ಸ್ಡ್ ಆಗಿದ್ದಾಗ ಏನಾಗಬೇಕಾಯ್ತು, ಅದು sp ಹೈಬ್ರಿಡೈಸೇಷನ್ ಆಗಬೇಕಾಗಿತ್ತು. ಆದರೆ sp ಆಗಲ್ಲ. ಯಾಕೆ ಅಂದರೆ ಓವರ್ಲ್ಯಾಪಿಂಗ್ ಹೆಂಗಾಗ್ತಿದೆ ಅಂದರೆ sp2 ಹೈಬ್ರಿಡೈಸ್ಡ್ ಆರ್ಬಿಟಲ್ಲು ಓವರ್ಲ್ಯಾಪಿಂಗ್ ಹೆಂಗಾಗ್ತಿದೆ ಅಂತಂದರೆ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗ್ತಾ ಇದೆ. ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇಲ್ಲ, ಅಲ್ಲಿ ಪೈ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಹಾಗಾಗಿ ಆ ಬಾಂಡ್ ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಹಾಗಾಗಿ ಆ ಮಾಲಿಕ್ಯೂಲು ಹೈಲಿ ಸ್ಟೈನ್ಡ್ ಆಗಿರುತ್ತೆ. ಈವನ್ ದೋ ಇಟ್ ಗೋಯಿಂಗ್ ಟು ಕಂಟೈನ್ ಎ ಟ್ರಿಪಲ್ ಬಾಂಡ್, ಲೀನಿಯಾರಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಮೇಂಟೈನ್ ದಿ ರಿಂಗ್, ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡ್ಕೋಬೇಕು. ಹಾಗಾಗಿ ಆ ಮಾಲಿಕ್ಯೂಲು ಹೈಲಿ ಸ್ಟೈನ್ಡ್ ಆಗಿದೆ, ರಿಯಾಕ್ಟಿವ್ ಆಗಿದೆ. ಆ ಸ್ಟೈನ್ ಎನರ್ಜಿ ಆಫ್ ದಿ ಬೆನ್ಝೀನ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಅಬೌಟ್ 50 kcal per mole ಅಂತ ಮಾಡ್ಕೊಂಡಿದ್ದಾರೆ. ಮೋರ್ ಸ್ಟೈನ್ ದ್ಯಾನ್ ಸೈಕ್ಲೋಪ್ರೋಪೇನ್. ಸೈಕ್ಲೋಪ್ರೋಪೇನ್ ಅದರದ್ದು ಸ್ಟೈನ್ಡ್ ಎನರ್ಜಿ ಎಷ್ಟಿರುತ್ತೆ ಅಂತಂದರೆ 28 kcal per mole ಇರುತ್ತೆ. ಅದೇ ನೀವು ಸೈಕ್ಲೋಪ್ರೋಪೀನ ತೊಗೊಂಡ್ರೆ ವಿಚ್ ಗೋಯಿಂಗ್ ಟು ಕಂಟೈನ್ 1 ಡಬಲ್ ಬಾಂಡ್ 54 kcal ಇರುತ್ತೆ. ಸೊ ಇದು ಒಂದು ಡಬಲ್ ಬಾಂಡ್ ಇದ್ದಾಗ ಎಷ್ಟು ಸ್ಟೈನ್ಡ್ ಎನರ್ಜಿ ಇರುತ್ತಲ್ಲ, ಬೆನ್ಝೈನ್ಗೂ ಅಷ್ಟೇ ಇರುತ್ತೆ. ದೇರ್ಫೋ ನಮಗೆ ಇಟ್ ಗೋಯಿಂಗ್ ಟು ಗಿವ್ ಮಿ ಅಡಿಷನಲ್ ಎವಿಡೆನ್ಸ್ ದಟ್ ಆಲ್ ದಿ ಕಾರ್ಬನ್ ಆಟಮ್ ಇನ್ ಬೆನ್ಝೈನ್ ಈಸ್ sp2 ನನಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇಲ್ಲಿ ಏನು ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಆಗಿದೆಯಲ್ಲ, ಇಟ್ ಇಸ್ ನಾಟ್ ಎ ಟಿಪಿಕಲ್ ಟ್ರಿಪಲ್ ಬಾಂಡ್. ಟ್ರಿಪಲ್ ಬಾಂಡ್ ಅಂತಂದರೆ ಅದಕ್ಕೆ ಇಷ್ಟೇ ಅಂತ ಬಾಂಡ್ ಲೆಂತ್ ಇರುತ್ತೆ, ಬಾಂಡ್ ಎನರ್ಜಿ ಇರುತ್ತೆ, ಅದು ಯಾವುದೂ ಇರಲ್ಲ. ಟ್ರಿಪಲ್ ಬಾಂಡ್ ಹಿಯರ್ ಈಸ್ ಫಾರ್ಮ್ಡ್ ಬೈ ದಿ ಓವರ್ಲ್ಯಾಪಿಂಗ್ ಆಫ್ 2 sp2 ಆರ್ಬಿಟಲ್ಸ್. ಒಂದು ಪೈ ಬಾಂಡ್ ಇದೆ, ಒಂದು ಸಿಗ್ಮಾ, ಅಂದರೆ ಎರಡು ಡಬಲ್ ಬಾಂಡ್ ಇದೆ ಅಂದರೆ ಒಂದು ಪೈ ಬಾಂಡ್ ಇರುತ್ತೆ, ಒಂದು ಸಿಗ್ಮಾ ಬಾಂಡ್ ಇರುತ್ತೆ. ಪೈ ಬಾಂಡ್ ಎಲ್ಲಿರುತ್ತಲ್ಲ ಅಲ್ಲಿ ಏನಾಗಿರುತ್ತೆ, sp2 ಇರುತ್ತೆ, ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗಿರುತ್ತೆ. ಸೊ ಇಲ್ಲಿ ಆ ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಏನಾಗ್ತಿದೆ, ಆಲ್ರೆಡಿ ಅಲ್ಲಿ sp2 ಹೈಬ್ರಿಡೈಸ್ಡ್ ಆರ್ಬಿಟಲ್ ಇದೆ, ಅವೆರಡರ ಮಧ್ಯೆ ಏನಾಗ್ತಾ ಇದೆ, ಓವರ್ಲ್ಯಾಪಿಂಗ್ ಆಗ್ತಾ ಇದೆ. ಇಲ್ಲಿ ಹೆಂಗೆ ಓವರ್ಲ್ಯಾಪಿಂಗ್ ಆಗ್ತಾ ಇದೆ, ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗ್ತಾ ಇದೆ. ನಾನು ಬ್ಲೂ ಕಲರಲ್ಲಿ ತೋರಿಸಿದ್ದೀನಿ, ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗ್ತಾ ಇದೆ. sp2 hybrid orbitals involved in the triple bond are at 90 degree perpendicular to the p orbitals of the aromatic ring. Therefore ಇದೇನಾಗಿದೆ, ವೀಕ್ ಓವರ್ಲ್ಯಾಪಿಂಗ್ ಆಗುತ್ತೆ. ಹಾಗಾಗಿ ದ ಬಾಂಡ್ ಕ್ಯಾನ್ ಬಿ ಈಸಿಲಿ ಬ್ರೋಕನ್ ಬೈ ಎ ನ್ಯೂಕ್ಲಿಯೋಫೈಲ್. ಹಾಗಾಗಿ ಆಗುತ್ತೆ. ಎಸ್ಟಿಮೇಟೆಡ್ ಸ್ಟ್ರೈನ್ ಎನರ್ಜಿ ಎಷ್ಟಿರುತ್ತೆ, 50 kcal per mole, ವಿಚ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ದಟ್ ಆಫ್ ದಿ ಸೈಕ್ಲೋಪ್ರೋಪೀನ್ ಈಕ್ವಲೆಂಟ್ ಆಗಿರುತ್ತೆ. ಆ ಟ್ರಿಪಲ್ ಬಾಂಡ್ ಏನು ಫಾರ್ಮೇಷನ್ ಆಗುತ್ತಲ್ಲ, ಅದಕ್ಕೆ ನಾನು ರೆಸೊನೇಟಿಂಗ್ ಸ್ಟ್ರಕ್ಚರ್ಸು ಬರಿಬೋದು. ಪೂರ್ ಓವರ್ಲ್ಯಾಪ್ ಬಿಟ್ವೀನ್ ದಿ ಟೂ ಅಡ್ಜಸ್ಟೆಂಟ್ sp2 ಆರ್ಬಿಟಲ್ಸ್ ಹೇಗಿರುತ್ತೆ, ನಾನು ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಪಾಸಿಟಿವ್ ನೆಗೆಟಿವ್ ಹಾಕ್ಕೊಂಡು ನಾನು ಏನು ಮಾಡ್ಬೋದು, ದೆರ್ ಇಸ್ ಅನ್ ಇಂಟರ್ ಕನ್ವರ್ಷನ್ ಬಿಟ್ವೀನ್ ದೀಸ್ ಟೂ ಮಾಲಿಕ್ಯೂಲ್ಸ್. ದೆರ್ ವಿಲ್ ಬಿ ಎ ಫ್ಲಿಪ್ಪಿಂಗ್ ಆಫ್ ಪ್ಲಸ್ ಇಂದ ಮೈನಸ್ ಇಂದ ಪ್ಲಸ್ ಬಿಟ್ವೀನ್ ಟೂ ಕಾರ್ಬನ್ ಆಟಮ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಅ ಟ್ರಿಪಲ್ ಬಾಂಡ್. ಆ ರೀತಿಯಾಗಿ ಆಗ್ತಾ ಹೋಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಬಾಂಡ್ ಲೆಂತ್ನ ಕನ್ಸಿಡರ್ ಮಾಡಿಕೊಂಡ್ರೆ ಬೆನ್ಝೀನ್ಗೆ ಎಷ್ಟಿರುತ್ತೆ, 1.39 ಇರುತ್ತೆ, ಅದಕ್ಕಿಂತ ಇಲ್ಲಿ ಕಡಿಮೆ ಇದೆ ಸಿಂಗಲ್ ಬಾಂಡು. ಟ್ರಿಪಲ್ ಬಾಂಡು ಈಥೈನ್ಗೆ ಎಷ್ಟಿರುತ್ತೆ ಅಂದರೆ 1.2 ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, ದಿಸ್ ಮಾಲಿಕ್ಯೂಲ್ ಇಸ್ ಹೈಲಿ ಸ್ಟೈನ್ಡ್ ಮಾಲಿಕ್ಯೂಲ್, ಶಾರ್ಟರ್ ದ್ಯಾನ್ ದಟ್ ಆಫ್ ದಿ ಬೆನ್ಝೀನ್, ಲಾಂಗರ್ ದ್ಯಾನ್ ದಟ್ ಆಫ್ ದಿ ಈಥೈನ್, ಆ ಥರ ಇದೆ. ಹಂಗೆ ಈ ರೀತಿಯಾಗಿರುತ್ತೆ. The triple bond region has a high electron density and linearity isn't maintained due to the ring strain. Sideways overlapping of sp2 orbital from the additional pi bond outside the ring, out of the plane of the pi system of the ring. So that ಏನಿದೆ sp2 ಹೈಬ್ರಿಡೈಸೇಷನ್ ಏನಾಗ್ತಾ ಇದೆ ಅಥವಾ ಓವರ್ಲ್ಯಾಪಿಂಗ್ ಏನಾಗ್ತಾ ಇದೆ, ದಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ವಿಚ್ ಈಸ್ ಅವೇ ಫ್ರಮ್ ದಿ ಪ್ಲೇನ್. ಹಾಗಾಗಿ ನಿಮ್ಮದು ಆರೋಮ್ಯಾಟಿಕ್ ಕ್ಯಾರೆಕ್ಟರ್ ಏನಿದೆಯಲ್ಲ, ಇಟ್ ಈಸ್ ನಾಟ್ ಡಿಸ್ಟರ್ಬ್ಡ್ ಡ್ಯೂ ಟು ದಿ ಅಡಿಷನಲ್ ಬಾಂಡ್. ನಾವು ಹಕ್ಕಲ್ಸ್ ರೂಲಲ್ಲಿ ಏನು ಹೇಳ್ತೀವಿ, ನಿಮ್ಮ ಮಾಲಿಕ್ಯೂಲು ಆರೋಮ್ಯಾಟಿಕ್ ಇದೆ ಅಂದರೆ, ಆರೋಮ್ಯಾಟಿಕ್ ಅಂತ ಹೆಂಗೆ ಹೇಳ್ತೀವಿ, ಇಟ್ ಗೋಯಿಂಗ್ ಟು ಶೋ ದಿ ಅಡಿಷನಲ್ ಸ್ಟೆಬಿಲಿಟಿ ಟುವರ್ಡ್ಸ್ ಸಮ್ ಆಫ್ ದಿ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ನೇಚರ್ ಅಂತ ಕರಿತೀವಿ. ಹಕ್ಕಲ್ ಏನು ಹೇಳಿದ್ದಾನೆ, ನಿಮ್ಮ ಮಾಲಿಕ್ಯೂಲು ಪ್ಲೇನಾರ್ ಇರಬೇಕು, ಸೈಕ್ಲಿಕ್ ಇರಬೇಕು, ಡಿಲೋಕಲೈಸ್ ಪೈ ಎಲೆಕ್ಟ್ರಾನ್ಸ್ ಶುಡ್ ಬಿ ಕಂಟಿನ್ಯೂಸ್ ಆಗಿರಬೇಕು, ಕಾಂಜುಗೇಷನ್ ಇರಬೇಕು,
Moreover, all these molecules, if you call them as an aromatic anta karibeku andre, they should contain 4n+2 pi electrons irbeku anta helbeku. So ಇಲ್ಲಿ ಏನಾಗ್ತಿದೆ, no doubt that it's intermediate, it's highly standard molecule, but it is stable. There is an existence of that particular bond. Even though it's highly standard bond, existence agate. Why it going to exist for a little while? That is because of the aromatic nature. So it is aromatic in nature. Even though there is a triple bond, that triple bond sp2 hybridized overlapping leading to the triple bond do not involve in aromatic substance. It do not involve in aromatic character. It do not involve itself in aromaticity. Therefore the molecule ಏನಾಗಿರುತ್ತೆ, aromatic ಆಗಿರುತ್ತೆ. In a triple bond 1 pi system formed outside sideways overlapping of two unhybridized p orbital as a contribution towards the aromatic substitute. ಅಂದರೆ ಒಂದು ಡಬಲ್ ಬಾಂಡ್ ಏನಿದೆ ಬಿಟ್ವೀನ್ ಪಿ ಆರ್ಬಿಟಲ್ ಆಗ್ತಾ ಇರುವಂಥದ್ದು aromatic substituteಗೆ ಕೊಡುತ್ತೆ. ವೆರಾಸ್ sp2 ಹೈಬ್ರಿಡೈಸ್ಡ್ ಆಗ್ತಾ ಇರುವಂಥದ್ದು aromaticity-ಗೆ ಯಾವುದೇ ರೀತಿಯಾದಂಥ ಕಾಂಟ್ರಿಬ್ಯೂಷನ್ ಕೊಡೋದಿಲ್ಲ. ಹಾಗಾಗಿ ನಿಮ್ಮ ಮಾಲಿಕ್ಯೂಲ್ ಏನಾಗಿರುತ್ತೆ, aromatic in nature. No doubt that it's highly standard molecule, but it going to exist as an intermediate because of the formation of aromatic character. So stability of the benzyne based on Huckel rule of aromaticity. ನಿಮಗೆ ಬೆನ್ಸೈನ್ ಹೆಂಗೆ ಫಾರ್ಮೇಷನ್ ಆಗ್ತಾ ಇದೆ, ಇಟ್ಸ್ ಅ ಟ್ರಿಪಲ್ ಬಾಂಡೆಡ್ ಬೆನ್ಸಿನ್ ಮಾಲಿಕ್ಯೂಲ್ ವಿಚ್ ಗೋಯಿಂಗ್ ಟು ಹ್ಯಾವ್ 2 ಹೈಡ್ರೋಜನ್ ಲೆಸ್ ದ್ಯಾನ್ ದಟ್ ಆಫ್ ದಿ ಬೆನ್ಸಿನ್. ಅದು ಹೇಗೆ ನನಗೆ ಫಾರ್ಮೇಷನ್ ಆಗ್ತಿದೆ ಅಂದರೆ ಬೈ ದಿ ಓವರ್ಲ್ಯಾಪಿಂಗ್ ಆಫ್ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಫ್ sp2 ಹೈಬ್ರಿಡ್ ಆರ್ಬಿಟಲ್ಸ್. ಸೊ ಹಾಗಾಗಿ ಏನಾಗ್ತಾ ಇದೆ, since that bond is perpendicular to the plane of the ring, they do not contribute anything towards the aromaticity. ಹಾಗಾಗಿ ಏನಾಗುತ್ತೆ, benzyne is aromatic in nature. Even though there is a presence of triple bond, that triple bond sp2 hybrid orbital do not take part in conjugation. ಹಾಗಾಗಿ benzyne is aromatic according to Huckel's rule of aromaticity. The triple bond is formed by sideways overlapping of sp2 hybrid orbitals. Unlike the usual pp overlap, the resonating structures are same as that of the benzene. Resonating structure it going to remain as that of same as that of the benzene. This happens because these sp2 orbitals are perpendicular to the p orbital in which the conjugated electrons of benzene lie in. So these electrons cannot jump to the p orbitals and participate in conjugation. Thus 4n+2 pi electrons are in conjugation, and therefore this molecule is planar in nature and also it is aromatic in nature. But no doubt that this highly standard molecule, highly reactive molecule, but there is an existence of benzyne according to the Huckel's rule. Huckel rule of aromaticity ಏನು ಹೇಳುತ್ತೆ, ನಿಮ್ಮ ಮಾಲಿಕ್ಯೂಲ್ aromatic ಇದ್ರೆ it going to show the extra additional stability towards the substitution reaction ಅಂತ ಹೇಳುತ್ತೆ. ಅದು ಯಾಕೆ, ನಿಮ್ಮ ಮಾಲಿಕ್ಯೂಲು ಪ್ಲೇನಾರ್ ಇರಬೇಕು, ಸೈಕ್ಲಿಕ್ ಇರಬೇಕು, ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು, ಕಂಟಿನ್ಯೂಸ್ ಕಾಂಜುಗೇಷನ್ ಇರಬೇಕು, 4n+2 ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಈ ಬೆನ್ಸೈನಲ್ಲೂ 4n+2 ಪೈ ಎಲೆಕ್ಟ್ರಾನ್ಸ್ ಇದೆ, ಸೈಕ್ಲಿಕ್ ಇದೆ, ಪ್ಲೇನಾರ್ ಇದೆ, ಎಲ್ಲ ಇದೆ. ಬಟ್ ಮಾಲಿಕ್ಯೂಲ್ ಇಸ್ ಹೈಲಿ ಸ್ಟೈನ್ಡ್. ದೇರ್ಫೋರ್ ದಿಸ್ ಇಸ್ ಅನ್ಸ್ಟೇಬಲ್. ನೋ ಡೌಟ್ it is unstable, but it going to exist. Even though it's an unstable, it going to exist for a to a certain while, to a certain amount of time. That is because of the aromatic character. ಸೊ ನಿಮಗೆ ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ, ಯಾವುದೇ ಒಂದು ಆರ್ಗ್ಯಾನಿಕ್ ಕಮಿಷನ್ ನಾನು ಮುಂಚೆನೇ ಫಸ್ಟ್ ಸ್ಲೈಡಲ್ಲೇ ಹಾಕಿದ್ದೀನಿ. ಕೆಮಿಸ್ಟ್ರಿ ಅಂದರೆ ಓಲಟೈಲ್, ಮರ್ತೋಗುತ್ತೆ ಎಲ್ಲ. ನೀವು ಬದ್ದು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಇಟ್ ಡಸಂಟ್ ರಿಮೈನ್. ಇಲ್ಲಂತೂ ನಿಮಗೆ ಎಲ್ಲದರದ್ದು ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬರೆಯೋಕ್ಕೆ ಬರಬೇಕು. ಬೆನ್ಝೀನ್ ಇರ್ಬೋದು, ಕ್ಲೋರೋಬೆನ್ಝೀನ್ ಇರ್ಬೋದು, ಫಿನಾಲ್ ಇರ್ಬೋದು, ಇದರದ್ದು ಎಲ್ಲರದ್ದು ನಿಮ್ಗೆ ಏನಾಗಿರಬೇಕು, ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೆಯೋಕ್ಕೆ ಬರಬೇಕು. ಆ್ಯಂಡ್ ಆಲ್ಸೋ ಹೌ ರೆಸೊನೇಟಿಂಗ್ ಹೈಬ್ರಿಡ್ ಹೇಗಾಗುತ್ತೆ ಅದು ನಿಮಗೆ ಐಡಿಯಾ ಬರಬೇಕು. ಆವಾಗ ನಿಮಗೆ ಏನಾಗುತ್ತೆ ಅಂದರೆ, how there will be a movement of electron from one atom to another atom, that you are going to check carefully either clockwise or anti-clockwise. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. Accordingly you are going to write the equation. So organic chemistry is just like a chess. The more you play with it, the more you get acquainted to it. ಚೆಸ್ ಹೇಗೆ ನೀವು ಆಡ್ತಾ ಅದ್ರ ಮೇಲೆ ನಿಮಗೆ ಹೆಂಗೆ ಗೊತ್ತಾಗುತ್ತಲ್ಲ, ಗ್ರಿಪ್ ಸಿಗುತ್ತಲ್ಲ, ಅದೇ ರೀತಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಬರೀತಾ ಹೋದರೆ ಇಷ್ಟೇ ಆಗುತ್ತೆ. ಐ ಲವ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.